ಆಮೇಲೆ ಗೃಹಲಕ್ಷ್ಮಿ ಅಂತಾರೆ, ಅದು ಯಾರಿಗೋ ಬರ್ತಾ ಇದೆ, ಯಾರಿಗೋ ಬರ್ತಾ ಇಲ್ಲ. SC STಗೆ ರಿಸರ್ವ್ ಆಗಿರೋ ಫಂಡ್ 13,000 ಕೋಟಿ, ಅದನ್ನು ತೊಗೊಂಡು ಇದನ್ನು ಮಾಡಿದ್ದಾರಲ್ಲ ಮೇಡಮ್. ಪ್ರಗತಿ ಅಂತೂ ಏನು ಇವರೇನು ಮಾಡೇ ಇಲ್ಲ. ಕೇಳಲೇಬೇಡಿ, ಈಸ್ ಅನ್ಫಿಟ್. ಮೋದಿ ಮೇಡಮ್ ಅವ್ರಿಗೆ ಸರಿ ಸಾಟಿ ಯಾರಿದ್ದಾರೆ ಮೇಡಮ್? ಅವನು ಮೇರು ವ್ಯಕ್ತಿತ್ವ. ಈಸ್ ಎ ಟ್ರಿಮೆಂಡಸ್ ಲೀಡರ್. ರಾಮ ಮಂದಿರ ನಿರ್ಮಾಣ ಆಯಿತು ಏನಿಲ್ಲ ಮೇಡಮ್, ಹಿಂದಿಂದಲೂ ಅವರು ಅದಕ್ಕೆ ಸತತವಾದ ಹೋರಾಟ ನಡೆಸಿ ಮಾಡಿದ್ದಾರೆ. ತಪ್ಪೇನಿದೆ ಮೇಡಮ್? ನಮ್ಮ ಹಿಂದೂಗಳಿಗೆ ಅದು ಇಲ್ಲ ಅಂತ ಏನು ಹೇಳ್ತೀರಾ? ನಾವು ಹಿಂದೂ ರಾಷ್ಟ್ರ ಇರೋದು ಇದೊಂದೇ ಇರೋದು, ಬೇರೆ ಎಲ್ಲಿದೆ? ಬೇರೆಯವ್ರಿಗೆಲ್ಲ ಎಲ್ಲ ರಾಷ್ಟ್ರಗಳಿದೆ, ನಮಗೆ ಹಿಂದೂಗಳಿಗೆ ಯಾವುದಿದೆ ಮೇಡಮ್? ಭಾರತ ಹಿಂದೂ ಇದು ಕನ್ವರ್ಟ್ ಆಗೋಯ್ತು ಅಂತ ಹೇಳಿದ್ರೆ ಎಲ್ಲಿದೆ ನಮಗೆ? ಹಿಂದೂಗಳು ಎಲ್ಲಿ ಹೋಗ್ಬೇಕು ನಾವು ಅಲ್ವಾ? ಆ ಥರ ಗಿಮಿಕ್ ಏನೂ ಇಲ್ಲ. ಕರೆಕ್ಟಾಗಿ ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಮಾಡಿದರೆ ಎಲ್ಲ ದೇವರ ಆಶೀರ್ವಾದನೂ ಮೋದಿಗಿದೆ. ನಿಜವಾಗ್ಲೂ ಈ ಸಲ ಪ್ರಚಂಡ ಬಹುಮತದಿಂದ ಆಯ್ಕೆ ಆಗ್ತಾರೆ, ಅವರೇ ಮುಂದಿನ ಪ್ರಧಾನಿ ಆಗ್ತಾರೆ. ಗ್ಯಾರಂಟಿ ಯೋಜನೆಗಳು ಅವೆಲ್ಲ ಜನಗಳಿಗೆ ಅರ್ಥ ಆಗಿದೆ ಮೇಡಮ್. ಎಷ್ಟೆಲ್ಲ ಸುಳ್ಳು ಪೊಳ್ಳು, ಆಮೇಲೆ ಅದು ಯಾರಿಗೂ ರೀಚ್ ಆಗ್ತಾ ಇಲ್ಲ ಮೇಡಮ್. ಹೇಳ್ತಾರಷ್ಟೇ, ಎಲ್ಲರಿಗೂ ಏನೋ ಒಂದು ಪ್ರಾಬ್ಲಮ್ಮು. ಒಂದು 3 ಲಕ್ಷ ಜನಗಳಿಗೆ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಒಂದು 30-40 ಸಾವಿರ ಜನಕ್ಕೆ ಬರ್ತಾ ಇರ್ಬೋದು ಅಷ್ಟೇ. ನೋಡಿ, ಕರೆಂಟ್ ಬಿಲ್ಲೆಲ್ಲ ರಿವರ್ಸ್ ಆಯಿತು. 300-400 ಬರಬೇಕಾದ್ರೆ 1,200 ಬರ್ತಾಯಿದೆ. ಆಮೇಲೆ ಗೃಹಲಕ್ಷ್ಮಿ ಅಂತಾರೆ, ಅದು ಯಾರಿಗೋ ಬರ್ತಾ ಇದೆ, ಯಾರಿಗೋ ಬರ್ತಾ ಇಲ್ಲ. ಬಟ್ ಇವರು ಸುಮ್ಮನೆ ತೋರಿಸ್ತಾ ಇದ್ದಾರೆ, ಒಂದು ಅಥೆಂಟಿಕ್ಕಾಗಿ ಇದು ಇಷ್ಟು ಜನಕ್ಕೆ ನಾವು ಕೊಡ್ತಾ ಇದ್ದೀವಿ, ಇಷ್ಟ ಇದೆ ಅಂತ ಹೇಳ್ಬಿಟ್ಟು. SC STಗೆ ರಿಸರ್ವ್ ಆಗಿರೋ ಫಂಡ್ 13,000 ಕೋಟಿ, ಅದನ್ನು ತೊಗೊಂಡು ಇದನ್ನು ಮಾಡಿದ್ದಾರಲ್ಲ ಮೇಡಮ್. ಇದು ಕರ್ನಾಟಕದಲ್ಲಿ ಏನು ಪ್ರಗತಿ ಆಗಿದೆ ಹೇಳಿ? ಈಗ ನೀವೇ ಬಂದಿದ್ದೀರಾ, ರಸ್ತೆಗಳು ನೋಡಿದ್ದೀರಾ? ಏನಾರು ರಸ್ತೆಗಳು ಯಾವ ರೀತಿ ಇದೆ ನೋಡಿ, ಯಾವುದನ್ನಾಗಿದೆಯಾ? ಯಾವುದೇ ಒಂದು ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ. ಪ್ರಗತಿ ಅಂತೂ ಇವರೇನು ಮಾಡೇ ಇಲ್ಲ. ಮತ್ತು ಹೇಗೆ ಇದನ್ನು ಇವ್ರನ್ನ ಇದು ಮಾಡೋದು ಹೇಳಿ ನೀವು? ಅಲ್ಲ, ಯಾವುದು ಒಂದಾದರೂ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ? ಎಲ್ಲೂ ಇಲ್ಲ. ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳು ಎಲ್ಲ ಕಡೆ ನೀವು ನೋಡಿ, ಯಾವುದು ಸರಿ ಇಲ್ಲ. ಯಾವ ಗ್ಯಾರಂಟಿಗಳೆಲ್ಲ ಅವೆಲ್ಲ ಪೊಳ್ಳು ಅಷ್ಟೇ. ಅವೆಲ್ಲ ಸುಮ್ಮನೆ ಗಿಮಿಕ್ಗೋಸ್ಕರ ಮಾಡಿರೋದು. ಆ ಗಿಮಿಕ್ಕಿಂದಲೇ ಇವ್ರು ಗೆದ್ದು ಬಂದಿರೋದು. ಇಲ್ಲ ಅಂದರೆ ಯಾವ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಅದೊಂದು ಪುನರ್ಜನ್ಮ ಅಷ್ಟೇ ಅವರಿಗೆ. ಮೋದಿ ಮೇಡಮ್ ಅವ್ರಿಗೆ ಸರಿ ಸಾಟಿ ಯಾರಿದ್ದಾರೆ ಮೇಡಮ್? ಅವನು ಮೇರು ವ್ಯಕ್ತಿತ್ವ. ಅವ್ರು ನೋಡಿ ಮೇಡಮ್, ಯಾವ ರೀತಿ ಅವರು ಜನಗಳನ್ನ ಜನಗಳನ್ನ ಯಾವ ರೀತಿ ಆಕರ್ಷಣೆ ಮಾಡ್ತಾರೆ. ಅವ್ರ ಮಾತಾಗಲಿ, ಅವರ ಒಂದು ನಡೆಯೋ ಸ್ಟೈಲಲ್ಲಿ ಗಾಂಭೀರ್ಯ ಆಗಲಿ, ಮತ್ತು ಎಲ್ಲಿ ಸ್ಪಂದಿಸಬೇಕು, ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲಿ ಏನಾದರೂ ಫಸ್ಟ್ ಇವರು ಅದಕ್ಕೆ ಸಪೋರ್ಟ್ ಅಂದರೆ ಸಲಹೆನೂ ಕೊಡ್ತಾರೆ, ಸಪೋರ್ಟು ಮಾಡ್ತಾರೆ. ನಮ್ಮದು ಅನ್ನೋ ಒಂದು ದೃಷ್ಟಿಯಲ್ಲಿ ಬೆಳೆಸ್ಕೊಂಬರ್ತಾರೆ. ರಾಹುಲ್ ಗಾಂಧಿಗೆ ದಯವಿಟ್ಟು ಅದೇನೋ ಹೇಳ್ತಾರಲ್ಲ, ಆನೆಗೂ ಸೀಮೆಗೂ ಅದೇನೋ ಹೇಳ್ತಾರಲ್ಲ ಮೇಡಮ್, ಅದು ಬರೋದಿಲ್ಲ. ಅದು ನಿಜವಾಗ್ಲೂ ಅದನ್ನು ಕೇಳಲೇಬೇಡಿ. ಈಸ್ ಅನ್ಫಿಟ್ ಫಾರ್. ಕೊನೆಯದಾಗಿ ಏನಿಲ್ಲ, ನಮಗೆ ಇನ್ನೂ ನಮ್ಮ ದೇಶ ಸುಭದ್ರವಾಗಿರಬೇಕಾದ್ರೆ, ಸುವ್ಯವಸ್ಥೆ ಇರಬೇಕಾದ್ರೆ, ಅಥವಾ ನಮ್ಮ ಹಿಂದೂ ರಾಷ್ಟ್ರವಾಗಿ ಉಳಿಬೇಕಾದ್ರೆ ಮೋದಿಗೆ ನಾವು ವೋಟ್ ಹಾಕಲೇಬೇಕು. ಮೋದಿನೇ ಬರಬೇಕು ಅಷ್ಟೆ. ಸರ್, ಮೋದಿ ಅವರು ಬೇಕಾ, ರಾಹುಲ್ ಗಾಂಧಿ ಅವರು ಬೇಕಾ ಸರ್? ಅಬ್ವಿಯಸ್ಲಿ ಮೋದಿ. ಯಾಕೆ ಸರ್ ಮೋದಿ ಅವರು? ಯಾಕೆ ಅಂತ ಹೇಳಕ್ಕೆ ಹೋದಾಗ ಇಡೀ ಪ್ರಪಂಚಕ್ಕೆ ಗೊತ್ತು ಯಾಕೆ ಅಂತೇಳಿ. ಹಿ ಹ್ಯಾಸ್ ಡನ್ ಎ ಮಾರ್ವಲಸ್ ಜಾಬ್. ಅವ್ರ ವಿಷನ್ಸ್ ಆಗಿರ್ಬೋದು, ಮತ್ತು ಅವರು ತಗೊಳ್ಳೋ ಒಂದು ಸ್ಟೆಪ್ಸ್ ಆಗಿರ್ಬೋದು, ಮತ್ತು ಅವರ ಒಂದು ಬೇರೆ ಪಕ್ಷದ ಜೊತೆ ಇರೋವಂಥ ಒಂದು ಸಂಬಂಧಗಳಾಗಿರ್ಬೋದು, ಎಲ್ಲನೂ ಕಾರಣ ಆಗುತ್ತೆ ಅದಕ್ಕೆ. ಇಂಥದ್ದೇ ಅಂತ ಅವ್ರು ಸ್ಪೆಸಿಫಿಕ್ಕಾಗಿ ಮಾಡೋದು ತುಂಬ ಕಷ್ಟ. ಬಟ್ ಓವರಾಲ್ ತೊಗೊಂಡ್ರೆ ಹೀಸ್ ಎ ಟ್ರಿಮೆಂಡಸ್ ಲೀಡರ್. ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ವರ್ಕೌಟ್ ಆಗ್ತಾ ಇಲ್ವಾ? ಯಾರ್ದು? ಯಾಕೆಂದ್ರೆ ಸ್ಟೇಟದ ಬಗ್ಗೆ ಕೇಳ್ತಾ ಇದ್ದೀನಿ. ಸ್ಟೇಟದ್ದು ಆಗಿದೆ, ಒಂದು 2-3 ಕಡೆ ಇಂಪ್ಲಿಮೆಂಟ್ ಆಗಿದೆ, ಮತ್ತು ಇನ್ನು ಮೆಕ್ಕಿದ ಕೆಲ ಆಗಿಲ್ಲ. ಸೊ ಅದ್ರ ಕಡೆ ಇಲ್ಲಿ CM ಆಗಿರ್ಬೋದು, ಇಲ್ಲ ಮತ್ತೊಬ್ಬರು ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಆದ್ರೆ ಅದ್ರ ಬಗ್ಗೆ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ದೇ ಲ್ಯಾಕ್ ಇನ್ ಸರ್ಟನ್ ಪಾಲಿಸೀಸಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕಷ್ಟೆ. ದೇಶದ ಸುಭದ್ರತೆಗೆ ಮೋದಿಯವರೇ ಬೇಕು ಅಂತ ನಿಮ್ಮ ಅಭಿಪ್ರಾಯನ? ಖಂಡಿತವಾಗ್ಲೂ ಅವರೇ ಇರಬೇಕು ಅಂತ. ಯಾಕಂದ್ರೆ ಅವ್ರು ಇದ್ದಂಗೆ ನಾವು ನೋಡ್ದಂಗೆ ಎಕಾನಮಿ ವೈಸ್ ಆಗಿರ್ಬೋದು, ಇಲ್ಲ GDP ವೈಸ್ ಆಗಿರ್ಬೋದು, ವಿ ಆರ್ ಗ್ರೌಂಡ್ ಟು ಎ ಸರ್ಟನ್ ಲೆವೆಲ್. ಅಂದರೆ ಇವಾಗ GDP ನಿಮಗೆ ಬೇರೆ ಕಂಟ್ರೀಸಲ್ಲೇ ನಿಮಗೆ ಕೆಳಗಡೆ ಇದೆ. ವಿ ಆರ್ ಸ್ಟೇಬಲಾಗಿ ಹೋಗ್ತಾ ಇದೆ ನಮ್ಮ GDP.
ಸೊ ಆದ್ರೂ ಸೊ ಆ ಒಂದು ಲೆವೆಲ್ಗೆ ತೊಗೊಂಡ್ರೆ ನಾನು ಖಂಡಿತವಾಗ್ಲೂ ಅವರೇ ಇರಬೇಕು ಅಂತ ನಂದು ಒಂದು ಅನಿಸಿಕೆ. ಅದು ಯಾರಾದರೂ ಅದು ಮಾತಾಡೋದು ಒಂದು ಕಾಮನ್ ಅದು. ಬಟ್ ರಾಮ ಮಂದಿರ ಇವತ್ತಿಂದ ಅಲ್ಲ, ಅದು ಇಟ್ಸ್ ದೇ ಫ್ರಮ್ 500 ಇಯರ್ಸ್. ಅದು ಡಿಸಿಷನ್ ಇವಾಗ ಆಯಿತು. ಸೊ ದೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್, ದೇ ಕಂಪ್ಲೀಟೆಡ್ ಅಷ್ಟೇ. ಅದ್ರ ಬಗ್ಗೆ ಇನ್ನೇನು ಚರ್ಚೆ ಇಲ್ಲ. ರಾಮ ಮಂದಿರ ಮಾಡೋದ್ರಲ್ಲಿ ತಪ್ಪಿಲ್ಲ. ಎಲೆಕ್ಷನ್ಗೆ ಅಂತ ಅದನ್ನು ಹೇಳೋ ಸುಳ್ಳು ಅಷ್ಟೇ. ಬಿ ಜೆ ಪಿ ಬಂದರೆ ಭಾರತಕ್ಕೆ ಇನ್ನೊಂದು ಏನು ಮೋದಿಯವರ ಒಂದು ಆಂಬಿಷನ್ ಇದೆ, 3rd ಪೊಸಿಷನ್ಗೆ ಎಕಾನಮಿ ವೈಸ್ಗೆ ಹೋಗಬೇಕು ಅಂತ. ಪ್ರಾಬ್ಲಿ ವಿ ಮೇ ರೀಚ್ ಇನ್ ಕಮ್ಮಿಂಗ್ 5 ಇಯರ್ಸಲ್ಲಿ ಖಂಡಿತವಾಗ್ಲೂ ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ.